ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಬೆಳಗ್ಗೆ 8 o'clock ಇಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಏನದು? ತಿನ್ಬಾರ್ದದು ಕೊಡಿ. ತಿನ್ಬಾರ್ದು. ಇದಕ್ಕೆ ಹಾಕೋಣ, ಇಲ್ಲ ಹಾಕೋಣ. ಏ ನೈಟ್ ಅಂತೂ ಚೆನ್ನಾಗಿ ಚಳಿ ಇರತ್ತೆ, ಎದ್ದೊಳಕ್ ಮನ್ಸೇ ಆಗಲ್ಲ ಬೆಳಗ್ಗೆ. ಏನದ ಚಿನ್ನಿ ಮಾಡ? ಟೊಮೆಟೊ ಅಲ್ಲ, ಟೊಮೆಟೊ ಬಿಸಿ ಇದೆಯಮ್ಮ, ಬೇಡ. ಚೆನ್ನಾಗಿ ನಿದ್ದೆ ಬರುತ್ತೆ. ಬೆಳಗ್ಗೆ ಎದ್ದೊಳ್ಬೇಕಂದ್ರೆ ದೊಡ್ಡ ಸಾಹಸ ಆಗ್ಬಿಡತ್ತೆ. ಇವಳೇ ಎಬ್ಬಿಸ್ತಾಳೆ ದಿನ. ನನ್ಗಂತ ಅವಾಗ ಅಲಾರಾಮ್ ಇಟ್ಕೋತಾ ಇದ್ದೆ. ಬಟ್ ಇವಾಗ ಹೆಂಗಾಗಿದೆ ಅಂದ್ರೆ ಇವಳು ಬೆಳಗ್ಗೆ ಎದ್ಬಿಟ್ಟು ಅದು ನೆಟ್ ಹಾಕಿದೀವಲ್ವಾ, ಸೊ ಆ ನೆಟ್ ಜಿಪ್ ತೆಗೆ ಹೋಗ್ತಾಳೆ. ಬಾ ಹೊರಗಡೆ ಹೋಗೋಣ, ಸಾಕು ಹೋಗೋಣ ಬಾ ಅಂತ. ಅವಳಿಂದಾನೇ ಅರ್ಧ ಬೇಗ ಎದ್ಬಿಡ್ತೀನಿ ನಾನು. ಅಲ್ಲ ಚಿನ್ನಿ, ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದು ದೋಸೆ ಮತ್ತು ಚಟ್ನಿ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ತಗೋತೀನಿ. ಆದರೆ ಕೆಲವೊಂದ್ಸಲ ಏನಾದರೂ ಅನ್ಸತ್ತಲ್ವ, ದೋಸೆ ತಿನ್ನಬೇಕು, ಇಡ್ಲಿ ತಿನ್ನಬೇಕು, ಆ ಟೈಮ್ನಲ್ಲಿ ನಾನು ಪ್ರೋಟೀನ್ ತಗೋತಿಲ್ಲ, ಬರೀ ದೋಸೆ ಅಷ್ಟೇ ತಗೋತೀನಿ. ಏನು ಮಾಡ್ತಾ ಇದೆಯಾ ನಿನ್ನದು? ಏನದು? ಹಾಂ, ಏನದು? ಸೊ ಈಗ ಬೇಗ ಟಿಫಿನ್ ರೆಡಿ ಮಾಡ್ಕೊಂಡು ಫಸ್ಟ್ ಚಿನಿಮಾಗೂ ದೋಸೆ ಇಷ್ಟ. ನಮ್ಮ ಮನೇಲಿ ಏನೋಪ್ಪ ದೋಸೆ ಅಂದ್ರೆ ಎಲ್ಲರಿಗೂ ಇಷ್ಟ ಆಗ್ಬಿಡುತ್ತೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಒಂದು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ಮ್ಯಾಜಿಕ್ ಅಲ್ಲ, ಇದು ಒಂಥರ ಫನ್ನ. ಚಿನಿಮಾ ಬಾ ಬಾ. ಮತ್ತೆ ದಿನ ಆದ್ರೆ ಸಾಕು, ಜೇನುತುಪ್ಪ ಬಾಟ್ಲ್ ಏನಾದ್ರು ಇಟ್ಕೋಬೇಕು, ಬಂದು ಮಲ್ಕೊಂಡ್ಬಿಡ್ತಾರೆ ಬಾಯಿಗೆ ಹಾಕುವಂತ. ಸೊ ಬೆಳಗ್ಗೆನೆ ಮಕ್ಕಳಿಗೆ ಖಾಲಿ ಹೊಟ್ಟೆಲಿ ಸ್ವಲ್ಪ ಜೇನುತುಪ್ಪ ತಿನ್ಸೋದ್ರಿಂದ ತುಂಬಾ ಒಳ್ಳೇದು. ಸೊ ನೆಕ್ಸ್ಟ್ ಬೇಕು ಈ ತರ ಮಕ್ಕಳಿಗೆ. ಚೆನ್ನಾಗಿದೆ. ತಿನ್ನೋದೇ ಎದ್ದೋಗ್ಬಿಡ್ತಾಳೆ ಅವಳೆ, ಅಷ್ಟೇ ಸ್ವಲ್ಪ ತಿನ್ಬಿಡ್ತಾಳಲ್ಲ, ಎದ್ದೋಗ್ಬಿಡ್ತಾಳೆ. ಆಯ್ತು ಅಷ್ಟೇ ಇವತ್ತು. ಅಂದ್ರೆ ಡೈಲಿ ಹಿಂಗೆ ಆಗ್ತಾ ಇದ್ದೆ, ಇವತ್ತು ಸ್ವಲ್ಪ ಕೈಯಿಂದ ಬೇರೆ ತರ ತಿನ್ಸಿದ್ದೀನಿ ಅಂತ. ತಿನ್ಬಾರ್ದು, ಟೊಮೆಟೊ ತಿನ್ಬಾರ್ದು. ನಾವು ನನ್ಗೆ ಇದು ಯಾರು ಹೇಳಿದ್ದು ಅಂದ್ರೆ, ಇವರು ತಮ್ಮಯ್ಯ ಅಂತ ಹೇಳಿ ನಾವು ಗಿಡಗಳು ನೋಡ್ಕೊಂಡ್ ಬರಕ್ ಹೇಳಿದ್ವಲ್ವಾ. ಸೊ ಅವರು ಹೇಳಿದ್ರು, ನನಗೆ ಮುಂಚೆಯಿಂದನೂ ಗೊತ್ತಿತ್ತು ಜೇನುತುಪ್ಪ ಮಕ್ಳಿಗೆ ತಿನ್ಸೋದ್ರಿಂದ ಮಾತು ಬೇಗ ಬರುತ್ತೆ ಆ್ಯಂಡ್ ಅವರು ಬ್ರೈನ್ ಡೆವಲಪ್ಮೆಂಟಿಗೂ ಕೂಡ ಹೆಲ್ಪ್ ಮಾಡುತ್ತೆ. ಜೇನುತುಪ್ಪ, ಒಣಕೊಬ್ಬರಿ ಮತ್ತು ಕುಂಬಳಕಾಯಿ, ಬಾದಾಮಿ, ನೆನೆಸಿರುವಂತಹ ಬಾದಾಮಿ, ಇನ್ನೊಂದೇನೋ ಐಟಮ್ ಹೇಳಿದ್ರಪ್ಪ, 5 items ಹೇಳಿದ್ರು ನನಗೆ. ಇದು ಮಾತ್ರ 12 yearsವರೆಗೂ ಕೊಟ್ಟರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಕೊಟ್ಟರೆ ಅಷ್ಟಾಗಿ ಪ್ರಯೋಜನ ಇಲ್ಲ ಅಂತ ಹೇಳಿದರು. ಸೊ ಅದಕ್ಕಾಗಿ ಅವೆಲ್ಲದನ್ನ ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಒಣಕೊಬ್ಬರಿ ಅದೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಎಲ್ಲದರಲ್ಲೂ ಡೈಲಿ 1 ಸ್ಪೂನ್ ಮಿಕ್ಸ್ ಮಾಡ್ಕೊಡ್ತೀನಿ. ಅವಾಗವಾಗ ಬೂದು ಕುಂಬಳಕಾಯಿ ಕೊಡ್ತೀನಿ. ನೆನೆಸಿಟ್ಟಿರುವಂತಹ ಬಾದಾಮಿಯಿಂದ ಸ್ವಲ್ಪ ಸೆರ್ಲಕ್ಕಿಗೆ ಮಿಕ್ಸ್ ಮಾಡಿಬಿಟ್ಟು ಗ್ರೈಂಡ್ ಮಾಡಿ ಅದು ಕೊಡ್ತಾ ಇದ್ದೆ. ಇನ್ನೂ ಒಂದು ಐಟಮ್ ಮಿಸ್ ಆಗಿದೆ, ಏನು ಗೊತ್ತಾಗ್ತಾ ಇಲ್ಲ. ಈ ಟೈಮ್ ಬಂದಾಗ ಅವರು ಕೇಳ್ತೀನಿ. ನೋಡಿ ಚಿನಿಮಾ. ಫ್ರೆಂಡ್ಸ್, ನಾನಿವಾಗ ಚಿನಿಮಾಗೆ ದೋಸೆ ಮಾಡ್ತಾ ಇದ್ದೀನಿ. ಸೊ ಅವಳಿಗೆ ಸ್ವಲ್ಪ ತೆಳುವಾಗಿ ಹಾಕ್ತೀನಿ. ಅದು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಸಾಫ್ಟ್ ಆಗತ್ತಲ್ವ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ. ಅದು ಅಲ್ಲದೆ ಚಿನ್ನಿಮಾಗೆ ನಾನಿವಾಗ ಅವಳೇ ಸ್ವಂತವಾಗಿ ತಿನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಅವಳು ಒಂದು ಕೈಯಿಂದ ತಿನ್ನೋದಿಲ್ಲ, ಎರಡು ಕೈಯಿಂದ ತಿಂತಾಳೆ ನೋಡಿ. ಚಟ್ನಿಯಲ್ಲೇ ಅದ್ಕೊಂಡು ತಿನ್ನೋದು ನೋಡಿ ಕಲಿತಾಳೆ ಇಂಥದ್ದೆಲ್ಲ. ಸೊ ಮಕ್ಕಳಿಗೆ ಇವಾಗಿಂದನೇ ಹೇಳ್ಕೊಡ್ಬೇಕು ಅವರೇ ಸ್ವಂತವಾಗಿ ತಿನ್ನೋದನ್ನು. ಸೊ ನಾನು ತಿಂಡಿ ತಿನ್ಕೊಂಡು ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ತುಂಬ ಜನರಿಗೆ ಕ್ಲಿಯರ್ ಸ್ಕಿನ್ ಇರಬೇಕು ಅಂತ ಆಸೆ ಇರುತ್ತಲ್ವಾ. ಇವಾಗ ಬರೀ ಹೆಣ್ಮಕ್ಳಿಗೆ ಅಲ್ಲ, ಗಂಡು ಮಕ್ಕಳಿಗೂ ಕೂಡ ಅದೇ ಆಸೆ ಆಗಿಬಿಟ್ಟಿದೆ. ಆದರೆ ಏನಾಗುತ್ತೆ ಅಂದರೆ ಈ ಹೊರಗಡೆ ಪೊಲ್ಯೂಷನ್ನಿಂದ ನಾವು ತಗೊಳ್ಳುವಂಥ ಆಹಾರ ಸರಿ ಇಲ್ಲದೆ ಇರೋದ್ರಿಂದ ಸೊ ನಮ್ಮ ಸ್ಕಿನ್ ಅನ್ನೋದು ತುಂಬ ಹೆಲ್ದಿಯಾಗಿ ಇಡಲಿಕ್ಕಾಗೋದಿಲ್ಲ. ಇದರಿಂದ ಮೊಡವೆಗಳಾಗಿರ್ಬೋದು, ಮೊಡವೆ ಕಲೆಗಳು, ಇನ್ನು ಅನೇಕ ರೀತಿಯಾದಂತಹ ಚರ್ಮ ಸಮಸ್ಯೆಗಳು ಬರುತ್ತಲ್ವ. ಹಾಗೆ ನಾನು ಕೆಲವೊಂದು ಹೋಮ್ ರೆಮಿಡೀಸ್ ಕೂಡ ತೋರಿಸಿದ್ದೀನಿ. ಅದನ್ನು ಬಳಸಿದ್ರು ಕೂಡ ನಮಗೆ ರಿಸಲ್ಟ್ ಸಿಗುತ್ತೆ, ಆದರೆ ಸ್ವಲ್ಪ ಸ್ಲೋ. ನಮಗೆ ಬೇಗ ರಿಸಲ್ಟ್ ಬರಬೇಕು, ಬೇಗ ಕ್ಲಿಯರ್ ಸ್ಕಿನ್ ಪಡಿಬೇಕು ಅಂದರೆ ಮಮಾ ಅರ್ಥ್ನವರು ಟೀ ಟ್ರೀ ಫೇಸ್ ವಾಶ್ ಫಾರ್ ಆಕ್ನಿ ಆ್ಯಂಡ್ ಪಿಂಪಲ್ಸ್ ಅಂತ ಇದನ್ನು ಮಾಡಿದ್ದಾರೆ.
ಈ ಫೇಸ್ ವಾಶ್ನಲ್ಲಿ ನಿಮಗೆ 100 ml ಸಿಗುತ್ತೆ, ಹಾಗೆ 250 ml ಕೂಡ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೋಬಹುದು. ಡೈಲಿ 2 ಟೈಮ್ಸ್ ಯೂಸ್ ಮಾಡ್ಕೋಬೇಕು. ಇದನ್ನು ನೀಮ್, ಅಲೋವೆರಾ ಮತ್ತು ಟೀ ಟ್ರೀಯನ್ನು ಬಳಸಿ ತಯಾರಿಸಿರ್ತಾರೆ. ಇದು ಎಕ್ಸಸ್ ಆಯಿಲನ್ನು ರಿಮೂವ್ ಮಾಡುತ್ತೆ, ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಕೂಡ. ಆ್ಯಕ್ನಿ, ಪಿಂಪಲ್ಸ್ನಂತಹ ಬ್ರೇಕ್ಔಟ್ಸನ್ನು ಕೂಡ ಕಡಿಮೆ ಮಾಡುತ್ತೆ. ಸ್ಕಿನ್ನನ್ನು ತುಂಬ ಓವರ್ ಡ್ರೈ ಮಾಡೋದಿಲ್ಲ ಮತ್ತು ಇದರಲ್ಲಿ ಟಾಕ್ಸಿನ್ಸ್, ಪ್ಯಾರಾಬೆನ್ಸ್, ಕೆಮಿಕಲ್ಸ್ ಏನೂ ಇರೋದಿಲ್ಲ. ನೋಡಿ, ಇವಾಗ ವಾಶ್ ಮಾಡಬೇಕು. ವಾಶ್ ಮಾಡಿದ್ಮೇಲೆ ಮುಖದಲ್ಲಿರುವಂತಹ ಆಯಿಲ್ ಎಲ್ಲ ತೆಗೆದುಬಿಟ್ಟಿದೆ. ಸೊ ಫ್ರೆಂಡ್ಸ್, ನಿಮಗೂ ಕೂಡ ಈ ಫೇಸ್ ವಾಶ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೋಬೋದು. ಹಾಗೆ ನಿಮಗೆ ಈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾನಲ್ಲಿ ಕೂಡ ಸಿಗುತ್ತೆ. ನೀವು ಮಮಾ ಅರ್ತ್ ಅವರ ವೆಬ್ಸೈಟ್ ಅಥವಾ ಆ್ಯಪ್ನಲ್ಲಿ ಬೈ ಮಾಡೋದಾಯಿತು ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಮಾಯಾ 2022 ಅನ್ನೋ ಕೋಡ್ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ಮಮಾ ಅರ್ಥ್ನವರು ಅವರ ಆ್ಯಪ್ ಕೂಡ ಲಾಂಚ್ ಮಾಡಿದ್ದಾರೆ. ಅದರಲ್ಲಿ ನೀವು ಹೋಗ್ಬಿಟ್ಟು ನೋಡಿದ್ರೆ ಹೊಸದಾಗಿ ಬಂದಿರೋಂಥ ಪ್ರಾಡಕ್ಟ್ಸ್ಗಳೆಲ್ಲ ಸಿಗುತ್ತೆ, ಹಾಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರೋ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಬೇಕು ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನನಗೆ ಮಮಾ ಅರ್ತ್ ಅವ್ರದ್ದು ಇನ್ನೊಂದು ಇಷ್ಟ ಆಗಿದೆ ಏನು ಗೊತ್ತಾ, 2025 ಒಳಗಡೆ 1 ಮಿಲಿಯನ್ ಗಿಡಗಳನ್ನು ನೆಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದಾರೆ. ನೀವು ಬೈ ಮಾಡುವಂಥ ಪ್ರತಿ ಆರ್ಡರನ್ನು ಅವರು ನೆಡುವಂಥ ಗಿಡಕ್ಕೆ ಲಿಂಕ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗಂತೂ ಸಿಕ್ಕಾಪಟ್ಟೆ ಮಳೆ ಅಲ್ವಾ, ನಮ್ಮ ಕಾರಂತೂ ಆ ಗುಂಡಿಯಲ್ಲಿ, ಆ ಕೊಚ್ಚೆಯಲ್ಲಿ ಹೋಗ್ಬಿಟ್ಟು ಫುಲ್ ಎಲ್ಲ ಕೆಸರೆಲ್ಲ ಸಿಡಿಸ್ಕೊಂಬಂದಿತ್ತು. ಅದಕ್ಕಾಗಿ ರಾಜು ಮನೆಗೆ ಕಾರ್ ವಾಶ್ ಮಾಡೋರನ್ನ ಕರೆಸ್ಬಿಟ್ಟು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ನಾವೇ ಕಾರ್ ವಾಶ್ ಹತ್ರ ಹೋಗಿ ಮಾಡಿಸೋದಕ್ಕಿಂತ ಈ ರೀತಿ ಮನೆಗೆ ಕರೆಸ್ಬಿಟ್ಟು ಕಾರ್ನ ಕ್ಲೀನ್ ಮಾಡಿಸೋದ್ರಿಂದ ತುಂಬಾ ಕಡಿಮೆ ರೇಟ್ ಆಗುತ್ತೆ. ಫ್ರೆಂಡ್ಸ್, ಈಗ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ಸೊ ಕೆಲವರು ಇದನ್ನು ಗೆಸ್ ಮಾಡಿದ್ದಾರೆ, ಇನ್ನು ಕೆಲವರು ಇದನ್ನು ಗೆಸ್ ಮಾಡಿಲ್ಲ. ಸೊ ಬನ್ನಿ ತೋರಿಸ್ತೀನಿ ಆ ಸರ್ಪ್ರೈಸ್ ಏನು ಅಂತ. ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಅಂದರೆ ಒಂದು 2 ವ್ಲಾಗ್ ಅನ್ಕೋತೀನಿ, 2 ವ್ಲಾಗ್ ಹಿಂದಿನ ವ್ಲಾಗಲ್ಲಿ ಮೇಲಿಂದ ವಿಡಿಯೋ ತೆಗೆದಿದ್ವಿ. ಸೊ ಕೆಲವರಿಗೆ ಮಾತ್ರ ಗೊತ್ತಾಗಿದೆ, ಮೇಲಿಂದ ಅದು ಹೆಂಗೆ ವಿಡಿಯೋ ತೆಗೆದ್ರಿ ಮೇಡಮ್ ಅಂತ ಕೇಳಿದ್ರು. ಕೆಲವರಿಗೆ ಗೊತ್ತಾಗಿಲ್ಲ, ಏನೋ ನಾರ್ಮಲ್ ಆಗಿ ವಿಡಿಯೋ ತೆಗ್ದಿರ್ಬೋದು ಅನ್ಕೊಂಡ್ರು. ಕೆಲವರು ಅದು ಡ್ರೋನ್ ಕ್ಯಾಮ್ರಾನ ಅಂತ ಕೇಳಿದ್ರು. ಹೌದು, ರಾಜುದು ಒಂದು ಚಿಕ್ಕ ಡ್ರೋನ್ ಇದೆ, ಅದನ್ನೇ ತೋರಿಸ್ತೀನಿ. ಯಾಕೆಂದ್ರೆ ಕೆಲವರು ಕೇಳಿದ್ರಲ್ವಾ ಹೇಗೆ ತೆಗೆದ್ರಿ ಅಂತ, ಸೊ ಅದಕ್ಕಾಗಿ ತೋರಿಸ್ತಾ ಇದ್ದೀನಿ. ಇದು ಹೆಂಗಪ್ಪ, ಹಿಂಗೆ ಇದನ್ನ ನೋಡಿದ್ರೆ ನನಗೆ ಏನೋ ಅದು ಏನದು ಕೌಜ್ 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 ಅಂತಾರಲ್ವಾ, ಆ ಥರ ಕಾಣಿಸ್ತಾ ಇದೆ ನನಗೆ. ಅದು ಆ ಥರನೇ ಇದೆ ನೋಡಿ, ಈ ಥರ ಇದೆ. ಬಾ ಚಿನಿಮಾ ಇದಂದ್ರೆ ಸ್ವಲ್ಪ ಎದುರ್ತಾ ಇದ್ಲು ಸ್ಟಾರ್ಟಿಂಗ್, ಬಟ್ ಇವಾಗ ಎದುರಲ್ಲ, ಸ್ವಲ್ಪ ಅಭ್ಯಾಸ ಆಗಿದೆ. ಬೇಕಾ ಇದು, ಬೇಕಾ ಬೇಕಾ ಫ್ರೆಂಡ್ಸ್, ಈಗ ಈ ಡ್ರೋನ್ನ ಹೊರಗಡೆ ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾರಿಸೋಣ, ಚೆನ್ನಾಗಿರತ್ತೆ. ಆ್ಯಂಡ್ ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸಿನಿಮಾನ ಇಲ್ಲೇ ಬಿಟ್ಟು ನಾನು ಒಬ್ಬಳೇ ಬರ್ತೀನಿ. ಚೆನ್ನಾಗಿದೆ ಅಲ್ವಾ? ಸ್ಟಾರ್ಟಿಂಗ್ನಲ್ಲಿ ಇದು ತಂದಾಗ ನನಗೆ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಆ ಸೌಂಡ್ ಝೊಯ್ ಅಂತ ಬರ್ತಾಯಿತ್ತು. ಅವಳು ಸಿಕ್ಕಾಪಟ್ಟೆ ಎದುರ್ಕೊಳ್ತಾ ಇದ್ಲು. ಬಟ್ ಇವಾಗ ಸ್ವಲ್ಪ ಅಭ್ಯಾಸ ಆಗಿದೆ ಅವಳಿಗೆ, ನನಗೂ ಸ್ವಲ್ಪ ಅಭ್ಯಾಸ ಆಗಿದೆ. ನಾನು ಕಲಿತಾ ಇದ್ದೀನಿ ಹೇಗೆ ಹಾರಿಸ್ಬೇಕು ಅಂತ. ಫ್ರೆಂಡ್ಸ್, ಈಗ ಡ್ರೋನ್ ತೊಗೊಂಡೋಗ್ಬಿಟ್ಟು ಹೊರಗಡೆ, ಆ್ಯಂಡ್ ಇದು ಫೋಲ್ಡ್ ಮಾಡಿದ್ರೆ ಎಷ್ಟು ಚಿಕ್ಕದಾಗ್ಬಿಡುತ್ತೆ ನೋಡಿ. ಸೊ ನಾನಂತೂ ಡ್ರೋನೇ ನೋಡಿರಲಿಲ್ಲ. ಹೆಂಗೋ ರಾಜು ಏನೆಲ್ಲ ಆಸೆ ಇದೆಯಲ್ವಾ, ಅದೆಲ್ಲ ನನಗೆ ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ. ಅವ್ರಿಗೆ ಏನೇನು ಇಂಟ್ರೆಸ್ಟ್ ಇದೆ ಅಲ್ವಾ, ಅದೆಲ್ಲ ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ಅಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಇದೆ, ಇದು ಬೇಕು ಅಂತ ಹೇಳಿ ಇದನ್ನೆಲ್ಲ ಯೂಸ್ ಮಾಡಬೇಕು ಅಂತ, ಅದಕ್ಕಾಗಿ ತೊಗೊಂಡಿದ್ದಾರೆ. ಆ್ಯಂಡ್ ಈಗ ಹೊರಗಡೆ ಹೋಗೋಣ. ನಾನು ಎಲ್ಲಿಗೂ ಹೋಗ್ತಾ ಇಲ್ಲ, ಇಲ್ಲೇ ಇದ್ದೀನಿ, ಎಲ್ಲಿಗೂ ಹೋಗ್ತಿಲ್ಲ. ಸಿನಿಮಾ ಫ್ರೆಂಡ್ಸ್, ಡ್ರೋನ್ ಇದ್ದರೆ ಎಷ್ಟು ಚೆನ್ನಾಗಿ ಮಜಾ ಮಾಡ್ಬೋದು ಗೊತ್ತಾ. ಅದು ನನಗೂ ಗೊತ್ತಿರಲಿಲ್ಲ, ಇದು ತೊಗೊಂಡ್ಮೇಲೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ಇಷ್ಟು ದಿವಸ ಯೂಸ್ ಮಾಡಿರೋಂತಹ ಕ್ಯಾಮ್ರಾನೇ ಬೇರೆ, ಈಗ ಯೂಸ್ ಮಾಡ್ತಾ ಇರೋಂಥ ಕ್ಯಾಮ್ರಾನೇ ಬೇರೆ. ತುಂಬ ಮಜಾ ಕೊಡತ್ತೆ. ಇನ್ನು ನಾನಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಇಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಕಡೆ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ, ಒಂದು ಕಡೆ ಡ್ರೋನ್ ನನ್ನ ರೆಕಾರ್ಡ್ ಮಾಡ್ತಾಯಿದೆ.
ಸೊ 2 ಕ್ಲಿಪ್ನ ಇಟ್ಟಿದ್ದೀನಿ ಅರ್ಥ ಆಗಲಿ ಅಂತ. ಲಾಸ್ಟ್ ಟೈಮು ನಮ್ಮ ಲ್ಯಾಂಡ್ನಲ್ಲಿ ಕೂಡ ಇದೇ ರೀತಿಯಾಗಿ ವಿಡಿಯೋ ಮಾಡಿದ್ವಿ. ತುಂಬ ಜನರು ಕೇಳಿದ್ರಿ ಮೇಲಿಂದ ಹೇಗೆ ಮಾಡಿದ್ರಿ ಅಂತ. ನೋಡಿ ಇದೇ ರೀತಿಯಾಗಿ ಸೊ ನಮ್ಮ ಡ್ರೋನ್ ಇದೆ ಅಲ್ವಾ ಅದನ್ನು ವಿಡಿಯೋ ಮಾಡ್ಕೊಂಡು ಬರುತ್ತೆ. ಸೊ ಅದೇ ವಿಡಿಯೋನೇ ನಾನು ನಿಮಗೆ ತೋರಿಸಿದ್ದು. ಇನ್ನು ರಾಜು ಕಾರ್ ಡ್ರೈವ್ ಮಾಡ್ತಾ ಹಾಗೆ ಡ್ರೋನ್ನ ಆಪ್ರೇಟ್ ಮಾಡ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ನಾವು ಈ ಏರಿಯಾಗೆ ಬಂದಿದ್ದೀವಲ್ವ, ಇಲ್ಲಿ ಈ ಟೈಮ್ನಲ್ಲಿ ತುಂಬ ಜನರು ಓಡಾಡೋದಿಲ್ಲ. ಅದು ಕೂಡ ಇದು ಆಟೋಮೆಟಿಕ್ ವೆಹಿಕಲ್ ಆಗಿರೋದ್ರಿಂದ ಈಸಿಯಾಗಿ ಡ್ರೈವ್ ಮಾಡ್ಬೋದು. ಇನ್ನು ಈ ಡ್ರೋನ್ನ ರಾಜು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ನನಗೂ ಪ್ರಾಕ್ಟೀಸ್ ಮಾಡೋ ಅಂತಾರೆ. ಬಟ್ ಅದು ಸೌಂಡ್ಗೆ ಸ್ವಲ್ಪ ಭಯ ಆಗುತ್ತೆ. ಅದ್ರ ಜೊತೆಗೆ ಟೈಮ್ ಕೂಡ ಸಾಕಾಗ್ತಾ ಇಲ್ಲ ನಮಗೆ. ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಹೊರಗಡೆ ಬಂದುಬಿಟ್ಟು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಇನ್ನು ಈ ಡ್ರೋನ್ ಯಾಕೆ ತೊಗೊಂಡಿದ್ದಪ್ಪ ಅಂದರೆ ಇನ್ನೇನು ನಮ್ಮ ಫಾರ್ಮ್ ಹೌಸ್ ಕೂಡ ರೆಡಿ ಆಗ್ತಾ ಇದೆ ಅಲ್ವಾ, ಸೊ ಅದನ್ನು ಮೇಲಿಂದ ವ್ಯೂ ನೋಡಬೇಕು ಅನ್ನೋ ಆಸೆ ನಮಗಿದೆ. ಅದೇ ಮೇನ್ ರೀಸನ್ಗಂತಲೇ ತೊಗೊಂಡಿದ್ದು. ನೋಡಿ ರಾಜು ಈಗ ಡ್ರೋನ್ ಮೇಲೆ ಕಳಿಸಿದ್ದಾರೆ. ಸೊ ಮೇಲಿಂದ ವ್ಯೂ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಎಷ್ಟು ಮೇಲೆ ಹೋಗ್ತಾ ಇದೆ ನೋಡಿ, ನಮ್ಮ ಕಾರ್ ಕಾಣಿಸ್ತಾ ಇದೆ, ಪುಟ್ಟದು ಆಟಾಡೋ ಕಾರ್ ಥರ ಇದೆ ಅಲ್ವಾ. ಆ ಬಿಸಿಲಿಗೆ ಹೋಗ್ತಾ ಹೋಗ್ತಾ ನನಗೆ ಡ್ರೋನೇ ಕಾಣಿಸ್ಲಿಲ್ಲ, ಅಷ್ಟು ಮೇಲೆ ಹೋಗ್ಬಿಟ್ಟಿತ್ತು. ನಾನೇ ಏನೋ ಪ್ಯಾರಾಶೂಟಿಂದ ಮೇಲಿಂದ ನೋಡೋ ಥರ ಕಾಣಿಸ್ತಾ ಇದೆ ನನಗಿದು. ಸೊ ಚಿಕ್ಕ ವಯಸ್ಸಿನಲ್ಲಿ ನಾವು ಅದು ದಾರ ಕಟ್ಟಿ ಮೇಲೆ ಹೋಗ್ತಾ ಇತ್ತಲ್ವ, ಅದನ್ನೇನಂತಾರೋ ಗೊತ್ತಿಲ್ಲ, ನನಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ನೋಡಿ ಒಂದು ಜಸ್ಟ್ 22 ಇಯರ್ಸ್ಗೆ ಎಷ್ಟೊಂದು ಡೆವಲಪ್ ಆಗಿದೆ ಅಲ್ವಾ. ನಮ್ಮ ಸಿನಿಮಾ ವಯಸ್ಸಿಗೆ ಡ್ರೋನ್ ಬಂದುಬಿಟ್ಟಿದೆ. ಈಗ ಇನ್ನೂ ಒಂದು 20 ವರ್ಷ ಹೋದರೆ ಇನ್ನೂ ಏನೇನು ಬರುತ್ತೋ ಅಲ್ವಾ. ಫ್ರೆಂಡ್ಸ್, ಈ ಡ್ರೋನ್ ಮನೆ ಹತ್ರ ಬಿಡೋದಕ್ಕಿಂತ ಈ ರೀತಿ ಚೆನ್ನಾಗಿ ಸ್ಪೇಸ್ ಇರುತ್ತೆ ಅಲ್ವಾ, ಯಾರು ಜಾಸ್ತಿ ಓಡಾಡದೇ ಇರುವಂತಹ ಜಾಗದಲ್ಲಿ ಬಿಟ್ಟರೆ ತುಂಬ ಮಜಾ ಇರುತ್ತೆ. ಯಾಕೆಂದರೆ ನಾವು ಎಲ್ಲಿ ಹೋದರೆ ಅಲ್ಲಿ ಇದು ಫಾಲೋ ಮಾಡುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಮನೆ ಹತ್ರ ಒಂದು ಪಾರ್ಕ್ ಇದೆ, ಆ ಪಾರ್ಕಿಗೆ ಬಂದಿದ್ದೀನಿ. ಸೊ ರಾಜು, ಇದು ನಾನು ಎಲ್ಲಿ ಹೋದರೆ ನಂಗೆ ಫಾಲೋ ಮಾಡಬೇಕು, ಮಜಾ ಇರುತ್ತೆ. ಸ್ಟಾರ್ಟಿಂಗ್ನಲ್ಲಂತೂ ನಾನು ಸಿನಿಮಾ ಹೋಗ್ಬೇಕಾದ್ರೆ ಸಖತ್ತು ಥ್ರಿಲ್ಲಿಂಗ್ ಆಗ್ತಾಯಿತ್ತು. ಅವಳು ಎದುರ್ತಾ ಇದ್ಲು, ಏನೋ ಬರ್ತಾಯಿದೆ ಫಾಲೋ ಮಾಡ್ತಾಯಿದೆ ಅಂತ. ಬಟ್ ಅವಳಿಗೆ ಇವಾಗ ಅಭ್ಯಾಸ ಆಗಿದೆ. ಸೊ ಬನ್ನಿ ಪಾರ್ಕಿಗೆ ಹೋಗೋಣ ಈಗ. ಇನ್ನು ನಮ್ಮ ರಾಜುಗೆ ಇನ್ನೊಂದು ಟ್ಯಾಲೆಂಟ್ ಇದೆ. ಏನಪ್ಪ ಅಂದರೆ ಮಲ್ಟಿ ಟಾಸ್ಕ್ ಮಾಡ್ತಾರೆ. ನೋಡಿ, ಒಂದು ಕಡೆ ಕ್ಯಾಮ್ರಾ ಹಿಡ್ಕೊಂಡಿದ್ದಾರೆ, ಒಂದು ಕಡೆ ಇದು ಡ್ರೋನ್ ಆಪ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ಡ್ರೋನ್ ನನ್ನ ಫಾಲೋ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಲೆಫ್ಟ್ ಸೈಡಲ್ಲಿ ರೆಕಾರ್ಡ್ ಆಗ್ತಾ ಇದೆಯಲ್ವ, ಅದು ರಾಜು ರೆಕಾರ್ಡ್ ಮಾಡ್ತಾ ಇರೋವಂಥದ್ದು. ರೈಟ್ ಸೈಡಲ್ಲಿರೋದು ಡ್ರೋನ್ ರೆಕಾರ್ಡ್ ಮಾಡ್ತಾ ಇರೋವಂಥದ್ದು. ಇನ್ನು ಈ ಡ್ರೋನ್ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿ ನನ್ನನ್ನು ಫಾಲೋ ಮಾಡ್ಕೊಂಡು ಬರುತ್ತೆ. ಇನ್ನೊಂದು ಏನಪ್ಪ ಅಂದರೆ, ನಾನು ಎಲ್ಲಾದರೂ ಹೋಗಿ ಗಿಡದ ಹಿಂದೆ ಬಚ್ಚಿಟ್ಕೊಂಡ್ರೆ ಅದಕ್ಕೆ ಕಾಣೋದಿಲ್ಲ. ನೋಡಿ, ನಾನೀಗ ಒಂದು ಗಿಡದ ಹಿಂದೆ ಹೋಗಿ ಬಚ್ಚಿಟ್ಕೋತೀನಿ, ನೋಡೋಣ ಏನು ಮಾಡುತ್ತೆ ಅಂತ. ನೋಡಿ, ಅದಕ್ಕೆ ಕಾಣಿಸ್ತಾ ಇಲ್ಲ ನಾನು ಎಲ್ಲಿದ್ದೀನಿ ಅಂತ. ಈಗ ಕಾಣಿಸ್ತು. ಈಗ ನನ್ನ ಹಿಂದೆ ಮತ್ತೆ ಫಾಲೋ ಮಾಡ್ತಾ ಇದೆ. ನೋಡಿ, ಚೆನ್ನಾಗಿರುತ್ತಲ್ವ ಈ ಥರ. ನೀವು ಎಂಜಾಯ್ ಮಾಡಿದ್ದೀರಾ? ಏನೋ ರಾಜು ಇವಾಗ ಒಂದು ಕ್ಲಿಪ್ ಮಾಡ್ತಾ ಇದ್ದಾರೆ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಇವಾಗ ಈ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಈ ಥರ ಡ್ರೋನ್ ಕ್ಲಿಪ್ ಮಾಡಿಸ್ಕೊತಾರೆ. ನಾನು ಅನ್ಕೊತಾ ಇದ್ದೆ ಏನಪ್ಪ ಏನಿರುತ್ತೆ ಅಷ್ಟೊಂದು ಥ್ರಿಲ್ ಅಂತ. ಬಟ್ ಮಾಡಿಸ್ಕೊಂಡಾಗಲೇ ಗೊತ್ತಾಗುತ್ತೆ. ನಾನು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀನಲ್ವ, ಗೊತ್ತಾಗ್ತಾ ಇದೆ ಇವಾಗ ಡ್ರೋನ್ ಕ್ಲಿಪ್ ಎಲ್ಲ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇನ್ನು ಈ ಡ್ರೋನ್ ಶಾಟ್ ತೆಗ್ದಾದ್ಮೇಲೆ ಇದನ್ನು ಎಡಿಟ್ ಮಾಡಿ ತೋರಿಸ್ತೀವಿ, ನೋಡಿ ಹೇಗೆ ಕಾಣುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಹತ್ತಿರ ಅನ್ಸತ್ತಲ್ವ, ಚಾಮುಂಡಿ ಬೆಟ್ಟ ಕೂಡ ಕಾಣಿಸ್ತಾ ಇದೆ ಮೇಲಿಂದ. ನೋಡಿ, ಇದು ಎಡಿಟ್ ಮಾಡಿರುವಂತಹ ಕ್ಲಿಪ್ಪು. ಅಷ್ಟೊತ್ತು ಶೂಟ್ ಮಾಡಿದ್ರೆ ಇಷ್ಟು ಚಿಕ್ಕ ಕ್ಲಿಪ್ ಸಿಕ್ಕಿದೆ ನೋಡಿ. ಆ್ಯಂಡ್ ಹೇಗಿದೆ, ನೀವು ಕೂಡ ಮೇಲಿಂದ ವ್ಯೂ ನೋಡಿದ್ದೀರಲ್ವಾ, ಹೇಗೆ ಅನ್ನಿಸ್ತು? ನಿಮಗೂ ಕೂಡ ಖುಷಿ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗಿದ್ರೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಆ್ಯಂಡ್ ಹಾಗೆ ನಾನು ಕೂಡ ಬಂದಿದ್ದೀನಿ. ರಾಜು ನನಗೂ ಹೇಳ್ಕೊಡ್ತಾ ಇದ್ದಾರೆ. ಇಬ್ಬರು ಕಲ್ತಿರೋದು ಒಳ್ಳೆಯದೇ. ಯಾಕೆಂದರೆ ಎಲ್ಲಾದರೂ ಡ್ರೈವ್ ಮಾಡೋ ಟೈಮ್ನಲ್ಲಿ ನನಗೂ ಆಪ್ರೇಟ್ ಮಾಡೋಕ್ಕೆ ಬಂದರೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಟೈಮ್ ಇದ್ದಾಗೆಲ್ಲ ಹೇಳ್ಕೊಡ್ತಾ ಇರ್ತಾರೆ. ಅದಾದಮೇಲೆ ರಾಜು ಇಲ್ಲೇ ರೋಡಲ್ಲಿ ಒಂದು ಸಿನಿಮ್ಯಾಟಿಕ್ ಕ್ಲಿಪ್ಪನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು. ಯಪ್ಪ, ಡ್ರೋನಿಂದ ಆಟಾಡಿ ಸಾಕಾಯಿತು. ಈಗ ಇನ್ನೇನು ಮನೆಗೆ ಹೋಗ್ತಾ ಇದ್ದೀವಿ.
ಹಾಗೆ ತುಂಬ ಜನರು ಇದು ಹೇಗೆ ಮಾಡಿದ್ರಿ ತೋರಿಸಿ ನಮಗೂ ಅಂತ ಹೇಳಿದ್ರು. ಅದಕ್ಕಾಗಿ ನನ್ನ ವ್ಯೂವರ್ಸ್ಗೋಸ್ಕರ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡಿದೆ ನಾನು. ಫ್ರೆಂಡ್ಸ್, ಈ ಬಿಸಿಲಲ್ಲಿ ಡ್ರೋನ್ ಜೊತೆ ಆಟ ಆಡೋದು ಒಂಥರ ಮಜಾ ಇದೆ. ಬಿಸಿಲಿಲ್ಲ ಅಂದಿದ್ರೆ ಇನ್ನೂ ಸಖತ್ತಾಗಿರೋದು. ಸೊ ಈ ರೀತಿ ಮೇಲೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ರೆ ಆ ಥ್ರಿಲ್ಲೇ ಬೇರೆಪ್ಪ. ಚೆನ್ನಾಗಿದೆ ಗೊತ್ತಾ, ಎಷ್ಟು ಚೆನ್ನಾಗಿ ಸುತ್ತಲೂ ಹಸಿರು. ನಾನು ಒಬ್ಬಳೇ ಏನೋ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಅನ್ಸುತ್ತೆ, ಅಷ್ಟು ಮಜಾ ಕೊಡುತ್ತೆ. ಸೊ ನಾನಂತೂ ಈ ವ್ಲಾಗ್ ಸಖತ್ ಎಂಜಾಯ್ ಮಾಡಿದ್ದೀನಿ. ಪ್ರತಿ ವ್ಲಾಗಲ್ಲೂ ಏನೋ ಒಂದು ಎಂಜಾಯ್ ಮಾಡ್ತಾನೆ ಇರ್ತೀನಿ ನಾನು. ಓಕೆನಾ, ನೀವು ಕೂಡ ಎಂಜಾಯ್ ಮಾಡಿದ್ದೀರಲ್ವಾ? ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಚಿನಿಮನ ಪಾಪ ಮನೇಲೇ ಬಿಟ್ಟು ಹೋಗಿದ್ದೀನಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.